ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸೌಂದರ್ಯ ವೃದ್ಧಿಗೆ ಕೆಲವೊಂದು ಟಿಪ್ಸ್ಗಳು. ಬೇಸಿಗೆಯ ದಿನಗಳಲ್ಲಿ ಮುಖದಲ್ಲಿ ಯಾವಾಗಲೂ ಜಿಡ್ಡು ಸುರಿಯುತ್ತಿರುತ್ತದೆ. ಅದರಿಂದಾಗಿ ಮೊಡವೆಗಳ ತೊಂದರೆಯೂ ಹೆಚ್ಚು. ಇದಕ್ಕೊಂದು ಪರಿಹಾರ ಇಲ್ಲಿದೆ. ಗೋಪಿ ಚಂದನ ಅಥವಾ ಗಂಧದೊಂದಿಗೆ ಪನ್ನೀರನ್ನು ಸೇರಿಸಿ ಕಲಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಅದು ಒಣಗಿದ ನಂತರ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಆಗಾಗ ಹೀಗೆ ಮಾಡಿದರೆ ಮೊಡವೆಗಳು ಬರುವುದಿಲ್ಲ. ಅಲ್ಲದೆ ಚರ್ಮವು ಮೃದುವಾಗಿದ್ದು ಕಾಂತಿಯುತವಾಗಿ ಕಾಣುತ್ತದೆ. ಪ್ರತಿದಿನವೂ ರಾತ್ರಿ ಮಲಗುವ ಮುನ್ನ ಚಹಾ ಸೊಪ್ಪಿನ ರಸವನ್ನು ಬೆರೆಸಿದ ನೀರಿನಿಂದ ಕಣ್ಣಿನ ಸುತ್ತಲೂ ತೊಳೆದುಕೊಂಡು ಮಲಗಬೇಕು. ಹೀಗೆ ಮಾಡುವುದರಿಂದ ಕಣ್ಣಿನ ಸುತ್ತಲೂ ಕಪ್ಪು ಉಂಗುರವು ಉಂಟಾಗುವುದಿಲ್ಲ. ಕಸ್ತೂರಿ ಅರಶಿನವನ್ನು ಅರೆದು ತೆಂಗಿನಕಾಯಿಯ ಹಾಲು ಅಥವಾ ಹಸುವಿನ ಹಾಲಿನಲ್ಲಿ ಅದನ್ನು ಕಲಸಿ ಸ್ವಲ್ಪ ಜೇನುತುಪ್ಪ ಮತ್ತು ಕೇಸರಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಬೇಕು. ಅರ್ಧ ಗಂಟೆಯ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆದರೆ ಮುಖವು ಆಕರ್ಷಣೀಯ ಕಾಂತಿಯನ್ನು ಪಡೆಯುತ್ತದೆ. ಅರಿಶಿಣದ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಮುಖವನ್ನು ತೊಳೆದುಕೊಂಡು ಕಡಲೆ ಹಿಟ್ಟನ್ನು ಮುಖಕ್ಕೆ ಹಚ್ಚಿಕೊಂಡು ಮತ್ತು ಮುಖವನ್ನು ತೊಳೆದುಕೊಂಡರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಅಲ್ಲದೆ ಸ್ತ್ರೀಯರ ಮುಖದಲ್ಲಿನ ಸಣ್ಣ ಸಣ್ಣ ರೋಮಗಳೆಲ್ಲ ಉದುರಿ ಬಿಡುತ್ತದೆ. ತುಪ್ಪ ಮತ್ತು ಉಪ್ಪಿನ ಪುಡಿಯನ್ನು ಬೆರೆಸಿ ಸೀಳಿದ ತುಟಿಗಳಿಗೆ ಹಚ್ಚಿಕೊಂಡರೆ ಬೇಗನೆ ವಾಸಿಯಾಗುತ್ತದೆ. ಬೆಳಗ್ಗಿನ ಜಾವ ಎದ್ದ ಕೂಡಲೇ ನಮ್ಮ ಬಾಯಿಯ ಎಂಜಲನ್ನು ಮುಖಕ್ಕೆ ಹಚ್ಚಿಕೊಂಡರೆ ಮುಖದಲ್ಲಿನ ಮೊಡವೆಗಳು ಮಾಯವಾಗುತ್ತದೆ. ನೀವು ಮುಟ್ಟಾದಾಗ ಬಳಸುವ ಬಟ್ಟೆಯನ್ನು ಒಗೆದ ನಂತರ ಅದರಿಂದ ನಿಮ್ಮ ಮುಖವನ್ನು ಒರೆಸಿಕೊಂಡರೆ ಮುಖದಲ್ಲಿ ಬೀಳುವ ಮೊಡವೆಗಳು ಮತ್ತು ಕಪ್ಪುಗಳೆಗಳು ಮಾಯವಾಗಿ ಮುಖವು ಹೊಳೆಯುತ್ತದೆ. ಪನ್ನೀರು, ಸ್ವಲ್ಪ ಬಾರ್ಲಿ ಪುಡಿ ಮತ್ತು ಆಲೂಗಡ್ಡೆಯನ್ನು ಸೇರಿಸಿ ಅರೆದು ಜಿಡ್ಡಿನ ತ್ವಚೆ ಇರುವವರು ಮುಖಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಮುಖದಲ್ಲಿ ಎಣ್ಣೆ ಸೋರುವುದು ನಿಲ್ಲುತ್ತದೆ. ಮುಖವು ಆಕರ್ಷಣೀಯವಾಗಿ ಬದಲಾಗುತ್ತದೆ. ಸ್ತ್ರೀಯರು ತಲೆ ಕೂದಲಿಗೆ ಮತ್ತು ದೇಹವಿಡೀ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ಒಳ್ಳೆಯದು. ಪಾದಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಉಜ್ಜಿ ಸ್ನಾನ ಮಾಡಿದರೆ ಕಣ್ಣುಗಳು ತಂಪಾಗಿರುತ್ತದೆ. 7 ಗಂಟೆಗಳಿಗೂ ಹೆಚ್ಚು ಹೊತ್ತು ಮಲಗುವುದು ಸ್ತ್ರೀಯರ ಸೌಂದರ್ಯಕ್ಕೆ ಕೆಡುಕು ಉಂಟು ಮಾಡುತ್ತದೆ ಎಂದು ತಜ್ಞ ವೈದ್ಯರು ನುಡಿದಿದ್ದಾರೆ. ತಲೆ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳುವವರ ಕೈಗೆ ಬಣ್ಣ ಮೆತ್ತಿಕೊಂಡಾಗ ಅದಕ್ಕೆ ಹಚ್ಚಿದ ಈರುಳ್ಳಿ ತುಂಡಿನಿಂದ ಉಜ್ಜಿ ತೊಳೆದುಕೊಂಡರೆ ಬಣ್ಣ ತೊಲಗುತ್ತದೆ. ನಮ್ಮ ತುಟಿಗಳು ಕೆಂಪು ಬಣ್ಣದಲ್ಲಿರಬೇಕೆಂದು ಬಯಸುವವರು ಸ್ವಲ್ಪ ಗುಲಾಬಿ ದಳಗಳ ರಸ, 1 ಚಹಾ ಚಮಚದಷ್ಟು ಜೇನುತುಪ್ಪ ಮತ್ತು 2 ಬಾದಾಮಿ ಬೀಜಗಳ ಪುಡಿಯನ್ನು ಬೆರೆಸಿ ತುಟಿಗಳ ಮೇಲೆ ಹಚ್ಚಿಕೊಳ್ಳುತ್ತಾ ಬರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.